ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಸೊ ಇವತ್ತು ನಾವು ಬಿಕಾಮ್ ಫಿಫ್ತ್ ಸೆಮಿಸ್ಟರ್ನಲ್ಲಿ ಬರುವಂಥ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಮಾರ್ಚ್ ಮತ್ತು ಏಪ್ರಿಲ್ 2024 ಕ್ವಶನ್ಸ್ ಮತ್ತು ಆನ್ಸರ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಇವಾಗ ನಾವು 2 ಮಾರ್ಕ್ಸಿನ ಕ್ವಶನ್ಸ್ ಮತ್ತು ಆನ್ಸರ್ಸ್ ನೋಡೋಣ. ಫಸ್ಟ್ ಒನ್, ವಾಟ್ ಡು ಯು ಮೀನ್ ಬೈ ಎಕ್ಸಸೈಸ್ ಡ್ಯೂಟಿ ಅಂತ ಕೇಳಿದ್ದಾರೆ. ಅಂದರೆ ಎಕ್ಸಸೈಸ್ ಡ್ಯೂಟಿ ಅಂದರೆ ಏನು ಕೇಳಿದ್ದಾರೆ. ಈ ಎಕ್ಸಸೈಸ್ ಡ್ಯೂಟಿ ಇಸ್ ಎ ಟ್ಯಾಕ್ಸ್ ಲಿವಿಡ್ ಆನ್ ದಿ ಮ್ಯಾನುಫ್ಯಾಕ್ಚರ್ ಆರ್ ಪ್ರೊಡಕ್ಷನ್ಸ್ ಆಫ್ ಗೂಡ್ಸ್ ವಿತ್ ಇನ್ ಎ ಕಂಟ್ರಿ. ಇಟ್ ಈಸ್ ಕಲೆಕ್ಟೆಡ್ ಫ್ರಾಮ್ ದಿ ಮ್ಯಾನುಫ್ಯಾಕ್ಚರರ್ ಎಟ್ ದಿ ಟೈಮ್ ಆಫ್ ಪ್ರೊಡಕ್ಷನ್. ಅಂದರೆ ಒಂದು ದೇಶದೊಳಗೆ ಸರಕುಗಳ ತಯಾರಿಕೆಯಲ್ಲಿ ವಿಧಿಸಲಾಗುವ ತೆರಿಗೆ ಆಗಿರ್ಬೋದು. ಇದು ತಯಾರಕರಿಂದ ಸಂಗ್ರಹಿಸಲ್ಪಡುತ್ತದೆ. ಸೊ ಅದಕ್ಕೆ ನಾವು ಎಕ್ಸಸೈಸ್ ಡ್ಯೂಟಿ ಅಂತ ಕರಿತೀವಿ. ಸೆಕೆಂಡ್ ಕ್ವಶನ್, ಎಕ್ಸ್ಪ್ಯಾಂಡ್ CEN-VAT ಆ್ಯಂಡ್ UT-GST ಅಂತ ಕೇಳಿದ್ದಾರೆ. CEN-VAT ಅಂದರೆ ಸೆಂಟ್ರಲ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಕರಿತೀವಿ. UT-GST ಅಂದರೆ ಯೂನಿಯನ್ ಟೆರಿಟರಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಥರ್ಡ್ ಕ್ವಶನ್ ನೋಡೋಣ. ವಿಚ್ ಪರ್ಸನ್ಸ್ ಆರ್ ಲಿಯಬಲ್ ಫಾರ್ ರಿಜಿಸ್ಟ್ರೇಷನ್ಸ್ ಇನ್ GST ಅಂತ ಕೇಳಿದ್ದಾರೆ. ಅಂದರೆ GSTನಲ್ಲಿ ನೋಂದಣಿ ಮಾಡಿಕೊಳ್ಳಲು ಯಾವ ವ್ಯಕ್ತಿಗಳು ಜವಾಬ್ದಾರರಾಗಿರುತ್ತಾರೆ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಏನೈತಿ, ಬಿಸ್ನೆಸಸ್ ವಿತ್ ಆ್ಯನ್ ಆ್ಯನುವಲ್ ಟರ್ನ್ ಓವರ್ ಎಕ್ಸೆಡಿಂಗ್ ದಿ ಥ್ರೆಶೋಲ್ಡ್ ಲಿಮಿಟ್ 20 to 40 lakhs ಬೇಸ್ಡ್ ಆನ್ ದಿ ಸ್ಟೇಟ್. ಅಂದರೆ ವಾರ್ಷಿಕ ವ್ಯಾಪಾರ ವಿಸ್ತರಣೆ ಏನಿರ್ತದಲ್ಲ 20ರಿಂದ 40 ಲಕ್ಷದ ಮೀರಿದವರಿಗೆ ಏನಿರ್ತೈತಿ ಟ್ಯಾಕ್ಸ್ನ ಆ್ಯಡ್ ಮಾಡ್ತೀವಿ. ಸೆಕೆಂಡ್ ಪಾಯಿಂಟ್, ಪರ್ಸನ್ಸ್ ಮೇಕಿಂಗ್ ಇಂಟರ್ ಸ್ಟೇಟ್ ಟ್ಯಾಕ್ಸೇಬಲ್ ಸಪ್ಲೈಸ್ ಅಂದರೆ ಅಂತಾರಾಜ್ಯದ ಸರಕು ಅಥವಾ ಸೇವಕ ಪೂರೈಕೆ ಮಾಡುವವರು. ಥರ್ಡ್ ಪಾಯಿಂಟ್, ಕ್ಯಾಜುವಲ್ ಟ್ಯಾಕ್ಸೇಬಲ್ ಪರ್ಸನ್ಸ್ ಆ್ಯಂಡ್ ನಾನ್ ರೆಸಿಡೆಂಟ್ ಟ್ಯಾಕ್ಸೇಬಲ್ ಪರ್ಸನ್ಸ್ ಅಂದರೆ ತಾತ್ಕಾಲಿಕ ತೆರಿಗೆ ಯೋಗ್ಯ ವ್ಯಕ್ತಿಗಳು ಮತ್ತು ಬೇರೆ ರಾಜ್ಯದ ತೆರಿಗೆ ಯೋಗ್ಯ ವ್ಯಕ್ತಿಗಳು ಅಂತೇಳಿ ಕರಿತೀವಿ. ಫೋರ್ತ್ ಕ್ವಶನ್, ವಾಟ್ ಈಸ್ GST ಏನಂತ ಕೇಳಿದ್ದಾರೆ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಐಡೆಂಟಿಫಿಕೇಷನ್ ನಂಬರ್ ಅಂತೇಳಿ ಕರಿತೀವಿ ಫುಲ್ ಫಾರ್ಮ್. ಇಟ್ ಈಸ್ ಎ ಯುನೀಕ್ 15-digit ನಂಬರ್ ಅಸೈನ್ ಟು ಎವ್ರಿ ರಿಜಿಸ್ಟರ್ಡ್ ಟ್ಯಾಕ್ಸ್ ಪೇಯರ್ ಅಂಡರ್ GST. ಅಂದರೆ ಇಲ್ಲಿ ಏನು ಕೇಳಿದ್ದಾರೆ, GST IN ಎಂದರೇನು ಕೇಳಿದ್ದಾರೆ. ಇದೊಂದು ಏನೈತಿ, ಸರಕು ಮತ್ತು ಸೇವಾ ತೆರಿಗೆಯ ಒಂದು ಸಂಖ್ಯೆ ಆಗೈತಿ. ಇದು ನೋಂದಾಯಿತ ತೆರಿಗೆ ಆಗೈತಿ. ನೋಂದಾಯಿತರಿಗೆ ಕೊಡಲ್ಪಡ್ತೈತಿ. ಇದು 15 ಅಂಕೆಗಳ ಒಂದು ಸಂಖ್ಯೆ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಟ್ಯಾಕ್ಸ್ ಇನ್ವಾಯ್ಸ್. ಎ ಟ್ಯಾಕ್ಸ್ ಅಂದರೆ ತೆರಿಗೆ ಸರಕು ಪಟ್ಟಿ ಎಂದರೆ ಅಂತ ಕೇಳಿದ್ದಾರೆ. ಎ ಟ್ಯಾಕ್ಸ್ ಇನ್ವಾಯ್ಸ್ ಈಸ್ ಎ ಡಾಕ್ಯುಮೆಂಟ್ ಇಶ್ಯೂಡ್ ಬೈ ದಿ ಸಪ್ಲೈಯರ್ ಟು ದಿ ರಿಸಿಪ್ಟೆಂಟ್ ಶೋವಿಂಗ್ ಡೀಟೇಲ್ಸ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಸಪ್ಲೈಡ್ ಬೈ ಆ್ಯಂಡ್ ಅಪ್ಲಿಕೇಬಲ್ GST ಅಂತ ಕೇಳಿ. ಅಂದರೆ ತೆರಿಗೆ ಸರಕು ಪಟ್ಟಿ ಅಂದರೆ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ತೆರಿಗೆ ಸರಕು ಪಟ್ಟಿ ಅಂದರೆ ಏನಾಗ್ತೈತಿ, ಸರಕುಗಳಾಗಿರ್ಬೋದು, ಸೇವೆಗಳು ಆಗಿರ್ಬೋದು, ಪೂರೈಕೆಗೆ ಸಂಬಂಧಿಸಿದ ವಿವರಗಳೊಂದಿಗೆ GST ಅಳವಡಿಸಿಕೊಳ್ಳುವ ಒಂದು ದಸ್ತಾವೇಜನಂತೀವಿ ಟ್ಯಾಕ್ಸ್ ಇನ್ವಾಯ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್ಸ್, ಸೆಲ್ಫ್ ಅಸೆಸ್ಮೆಂಟ್ ಮೀನ್ಸ್ ಇನ್ GST ಅಂತ ಕೇಳಿದ್ದಾರೆ. ಅಂದರೆ GSTಯಲ್ಲಿ ಸ್ವಯಂ ಮೌಲ್ಯಮಾಪನ ಎಂದರೆ ಅಂತ ಕೇಳಿದ್ದಾರೆ. ಸೆಲ್ಫ್ ಅಸೆಸ್ಮೆಂಟ್ ಇನ್ GST ರೆಫರ್ಸ್ ಟು ದಿ ಟ್ಯಾಕ್ಸ್ ಪೇಯರ್ಸ್ ಅಸೆಸಿಂಗ್ ದೇರ್ ಓನ್ ಟ್ಯಾಕ್ಸ್ ಲಿಯಬಿಲಿಟಿ ಆ್ಯಂಡ್ ಫಿಲ್ಲಿಂಗ್ ರಿಟರ್ನ್ಸ್ ವಿತೌಟ್ ಗೌರ್ಮೆಂಟ್ ಇಂಟರ್ವೆನ್ಸ್. ಅಂದರೆ ತನ್ನ ತೆರಿಗೆ ಬಾಧ್ಯತೆಯನ್ನು ತೆರಿಗೆದಾರರು ಸ್ವತಃ ಅಂದಾಜು ಮಾಡಿ ಸರಿಯಾದ ವರದಿ ಸಲ್ಲಿಸುವ ಒಂದು ಪ್ರಕ್ರಿಯೆ ಏನಂತ ನಾವು ಸೆಲ್ಫ್ ಅಸೆಸ್ಮೆಂಟ್ GST ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಗಿವ್ ದ ಮೀನಿಂಗ್ ಆಫ್ ರಿಸರ್ವ್ ಚಾರ್ಜ್. ಅಂದರೆ ರಿಸರ್ವ್ ಚಾರ್ಜ್ ಅಂದರೆ ತಿರುಗಿಸುವ ಕರ ಎಂದರೆ ಅಂತ ಕೇಳಿದ್ದಾರೆ. ರಿಸರ್ವ್ ಚಾರ್ಜ್ ಈಸ್ ಎ ಮೆಕಾನಿಸಮ್ ವೇರ್ ದ ರಿಸಿಪ್ಟೆಂಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಈಸ್ ಲಿಯಬಲ್ ಟು ಪೇ GST ಇನ್ಸ್ಟೆಡ್ ಆಫ್ ದಿ ಸಪ್ಲೈಯರ್. ಅಂದರೆ ಇದು ಸರಕು ಅಥವಾ ಸೇವೆಗಳು ಗ್ರಾಹಕರು ಮತ್ತು ಪೂರೈಕೆದಾರರ ಬದಲಿಗೆ GSTಯನ್ನು ಪಾವತಿಸುವ ಒಂದು ವ್ಯವಸ್ಥೆಯಾಗಿದೆ. ಇವಾಗ ಸೆಕ್ಷನ್ B ಯಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ. ಇದು 5 ಮಾರ್ಕ್ಸ್ಗಳಿಗೆ ಕೇಳಲಾಗ್ತೈತಿ. ಫಸ್ಟ್ ಕ್ವಶನ್, ಸ್ಟೇಟ್ ಟ್ಯಾಕ್ಸಸ್ ದ್ಯಾಟ್ ವುಡ್ ಬಿ ಸಬ್ಸ್ಯೂಮ್ಡ್ ಅಂಡರ್ ದಿ GST ಅಂತ ಕೇಳಿದ್ದಾರೆ. ಅಂದರೆ GST ಅಡಿಯಲ್ಲಿ ವಿಲೀನಗೊಂಡಿರೋ ರಾಜ್ಯದ ತೆರಿಗೆಗಳು ಯಾವುವು ಅಂತ ಕೇಳಿದ್ದಾರೆ. ಫಸ್ಟ್ ಒನ್ VAT ಅಂದರೆ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂದರೆ ಮೌಲ್ಯವರ್ಧಿತ ತೆರಿಗೆ ಅಂತ ಕರಿತೀವಿ. ಸೆಕೆಂಡ್ ಒನ್ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಅಂದರೆ CST ಅಂದರೆ ಕೇಂದ್ರ ಮಾರಾಟ ತೆರಿಗೆ ಅಂತೀವಿ. ಥರ್ಡ್ ಪಾಯಿಂಟ್, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂತ ಕರಿತೀವಿ, ಅಂದರೆ ಮನೋರಂಜನಾ ತೆರಿಗೆ ಅಂತ ಕರಿತೀವಿ. ಫೋರ್ತ್ ಒನ್ ಲಕ್ಸರಿ ಟ್ಯಾಕ್ಸ್ ಅಂದರೆ ಐಷಾರಾಮಿ ತೆರಿಗೆ ಅಂತ ಕರಿತೀವಿ. ಫಿಫ್ತ್ ಒನ್ ಟ್ಯಾಕ್ಸಸ್ ಆನ್ ಲಾಟ್ರಿ ಬೆಟ್ಟಿಂಗ್ ಆ್ಯಂಡ್ ಗ್ಯಾಮ್ಲಿಂಗ್ ಅಂತೀವಿ, ಅಂದರೆ ಲಾಟ್ರಿ ಬೆಟ್ಟಿಂಗ್ ಮತ್ತು ಜೂಜು ಮೇಲಿನ ತೆರಿಗೆಗಳು ಅಂತ ಕರಿತೀವಿ. ಸಿಕ್ಸ್ತ್ ಒನ್ ಎಂಟ್ರಿ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಅಂದರೆ ಪ್ರವೇಶ ತೆರಿಗೆ ಅಂತ ಕರಿತೀವಿ. ಸೆವೆಂತ್ ಪಾಯಿಂಟ್, ಸ್ಟೇಟಸ್ ಲೆವೆಲ್ ಕಾಸಸ್ ಆ್ಯಂಡ್ ಸರ್ಚಾರ್ಜಸ್ ರಿಲೇಟೆಡ್ ಟು ದಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಅಂದರೆ ರಾಜ್ಯ ಮಟ್ಟದ ಸೆಸ್ಗಳು ಮತ್ತು ಸಬ್ ಚಾರ್ಜ್ಗಳು ಏನು ಮಾಡ್ತೈತಿ, ವಿಲೀನಗೊಂಡಿರ್ತೈತಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ರಿಜಿಸ್ಟ್ರೇಷನ್ಸ್ ಪ್ರೊಸೆಸ್ ಫಾರ್ ಎ ನ್ಯೂ ಅಪ್ಲಿಕೆಂಟ್ ಇನ್ GST ಅಂದರೆ GSTಯಲ್ಲಿ ಹೊಸದಾಗಿ ನೋಂದಣಿ ಮಾಡುವ ಪ್ರಕ್ರಿಯೆ ಬಗ್ಗೆ ತಿಳಿಸಿದ್ದಾರೆ. ಸ್ಟೆಪ್ಸ್ ಫಾರ್ GST ರಿಜಿಸ್ಟ್ರೇಷನ್ಸ್ ನೋಡೋಣ. ಫಸ್ಟ್ ಪಾಯಿಂಟ್, ವಿಸಿಟ್ ದಿ GST ಪೋರ್ಟಲ್, ಗೋ ಟು ದಿ GST ಆಫಿಷಿಯಲ್ ವೆಬ್ಸೈಟ್ www.gst.gov.in. ಅಂದರೆ GST ಪೋರ್ಟಲ್ಗೆ ಭೇಟಿ ನೀಡುವುದು, ಅಲ್ಲಿ www.gst.gov.in ಅಂತೇಳಿ ಸರ್ಚ್ ಮಾಡಬೇಕು. ಸೆಕೆಂಡ್ ಸ್ಟೆಪ್, ಫಿಲ್ ಅಪ್ಲಿಕೇಶನ್ ಫಾರ್ಮ್ ಪಾರ್ಟ್ ಎ, ಎಂಟರ್ ಮೊಬೈಲ್ ನಂಬರ್ ಆ್ಯಂಡ್ ಇಮೇಲ್ ID ಆ್ಯಂಡ್ OTP ಸೆಂಟ್ ಫಾರ್ ದಿ ವೆರಿಫಿಕೇಷನ್. ಅಂದರೆ ಅರ್ಜಿಯ ಭಾಗ ಎ ಅನ್ನು ಭರ್ತಿ ಮಾಡೋದು, ಪ್ಯಾನ್ ಆಗಿರ್ಬೋದು, ಮೊಬೈಲ್ ಮತ್ತು ಇಮೇಲ್ ನೋಂದಣಿ OTP ಮೂಲಕ ಪರಿಶೀಲನೆ ಮಾಡಬೇಕು.
ಥರ್ಡ್ ಪಾಯಿಂಟ್ ಪಾರ್ಟ್ ಬಿ ಸಬ್ಮಿಷನ್ ಅಪ್ಲೋಡ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಪ್ರೂಫ್ ಆಫ್ ಬಿಸ್ನೆಸಸ್ ಐಡೆಂಟಿಟಿ ಅಡ್ರೆಸಸ್ ಅಂದರೆ ಭಾಗ ಬಿ ಸಲ್ಲಿಕೆಯಲ್ಲಿ ಏನು ಮಾಡ್ತೀವಿ ಅಂದರೆ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡೋದು. ಫೋರ್ತ್ ಒನ್ ರಿಸೀವ್ ARN ಆಫ್ಟರ್ ಸಬ್ಮಿಷನ್ ಆನ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಈಸ್ ಜನರೇಟೆಡ್ ಅಂದರೆ ARN ನಂಬರ್ ಪಡೆಯುವುದು. ಅರ್ಜಿ ಸಲ್ಲಿಸಿದ ನಂತರ ನಾವು ಏನು ಮಾಡಬೇಕು, ARN ರೆಫರೆನ್ಸ್ ನಂಬರ್ ಅದನ್ನು ಪಡೆಯಬೇಕು. ಫಿಫ್ತ್ ಸ್ಟೆಪ್ ಏನಿದೆ, ವೆರಿಫಿಕೇಷನ್ಸ್ ಬೈ ಅಥಾರಿಟೀಸ್ ಅಂದರೆ ದ ಅಪ್ಲಿಕೇಶನ್ ಈಸ್ ವೆರಿಫೈಡ್ ಬೈ ದಿ GST ಆಫೀಷಿಯಲ್ಸ್ ಅಂದರೆ ಇಲ್ಲಿ GST ಅಧಿಕಾರಿಗಳು ಏನು ಮಾಡ್ತಾರೆ, ಅರ್ಜಿಯನ್ನು ಪರಿಶೀಲನೆ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್ GST ಇನ್ ಇಶ್ಯೂನ್ಸ್ ಅಂದರೆ ಇಫ್ ಅಪ್ರೂವ್ಡ್ ಎ ಯುನೀಕ್ GST ಇನ್ ಅಸೈನ್ ಟು ದಿ ಅಪ್ಲಿಕೆಂಟ್ ಅಂದರೆ GST ಇನ್ ನೀಡುವುದು ಅಂದರೆ ಅನುಮೋದನೆ ನಂತರ ವಿಶಿಷ್ಟ GST ಆಯನ್ ನೀಡಲಾಗುತ್ತದೆ. ಫೋರ್ತ್ ಕ್ವಶನ್ಸ್ ವಾಟ್ ಆರ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಕ್ಲೈಮಿಂಗ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದರೆ ITC ಕ್ರೈಮ್ ಮಾಡುವಲ್ಲಿ ಅಗತ್ಯವಿರುವ ದಾಖಲೆಗಳು ಯಾವ್ಯಾವ ಕೇಳಿದ್ದಾರೆ. ಫಸ್ಟ್ ಪಾಯಿಂಟ್ ಟ್ಯಾಕ್ಸ್ ಇನ್ವಾಯ್ಸ್ ಇಶ್ಯೂಡ್ ಬೈ ದಿ ಸಪ್ಲೈಯರ್ ಅಂದರೆ ಪೂರೈಕೆದಾರರಿಂದ ನೀಡಲಾದ ತೆರಿಗೆ ಸರಕು ಪಟ್ಟಿ. ಸೆಕೆಂಡ್ ಪಾಯಿಂಟ್ ಡೆಬಿಟ್ ನೋಟ್ ಇಫ್ ಅಪ್ಲಿಕೇಬಲ್ ಅಂದರೆ ಡೆಬಿಟ್ ನೋಟ್ ಅಗತ್ಯವಿದ್ದಲ್ಲಿ. ಥರ್ಡ್ ಪಾಯಿಂಟ್ ಏನಿದೆ, ಪ್ರೂಫ್ ಆಫ್ ಗೂಡ್ಸ್ ರಿಸಿಪ್ಟ್ ಎಕ್ಸಾಂಪಲ್ ಗಿವನ್ ಡೆಲಿವರಿ ಚಾಲನ್ಸ್ ಅಂದರೆ ಸರಕುಗಳು ಮತ್ತು ಸ್ವೀಕೃತಿಯಲ್ಲಿ ದೃಢೀಕರಣ ಪತ್ರ ಆಗಿರ್ಬೋದು. ಫೋರ್ತ್ ಪಾಯಿಂಟ್ ಪೇಮೆಂಟ್ ಪ್ರೂಫ್ ಅಂದರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಆರ್ ಸಿಮಿಲರ್ ಅಂದರೆ ಪಾವತಿದಾರನ ದೃಢೀಕರಣ ಆಗಿರ್ಬೋದು. ಫಿಫ್ತ್ ಪಾಯಿಂಟ್ GST ರಿಟರ್ನ್ಸ್ ಫಿಲ್ಡ್ ಬೈ ದಿ ಸಪ್ಲೈಯರ್ ಅಂದರೆ ಪೂರೈಕೆದಾರರಿಂದ ಸಲ್ಲಿಸಿದ GST ರಿಟರ್ನ್ಗಳು. ಫಿಫ್ತ್ ಕ್ವಶನ್ ಕಾಮನ್ ಇಶ್ಯೂಸ್ ಇನ್ ಫಿಲ್ಲಿಂಗ್ GST ರಿಟರ್ನ್ಸ್ ಕೇಳಿದ್ದಾರೆ. ಸೊ ಫಸ್ಟ್ ಪಾಯಿಂಟ್ ಮಿಸ್ಮ್ಯಾಚ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದರೆ ಇಲ್ಲಿ ಏನು ಕೇಳಿದ್ದಾರೆ ಕ್ವಶನ್, ಕಾಮನ್ ಇಶ್ಯೂಸ್ ಇನ್ ಫಿಲ್ಲಿಂಗ್ GST ರಿಟರ್ನ್ಸ್ ಕೇಳಿದ್ದಾರೆ. GST ರಿಟರ್ನ್ ಫೈಲಿಂಗ್ ಮಾಡುವಲ್ಲಿ ಆಗುವ ಸಾಮಾನ್ಯ ಸಮಸ್ಯೆಗಳು ಯಾವ್ಯಾವ ಕೇಳಿದ್ದಾರೆ. ಫಸ್ಟ್ ಪಾಯಿಂಟ್ ಮಿಸ್ಮ್ಯಾಚ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎರರ್ಸ್ ಇನ್ ಇನ್ವಾಯ್ಸಸ್ ಸಬ್ಮಿಟ್ ಬೈ ಸಪ್ಲೈಸರ್ ಅಂದರೆ ಇಲ್ಲಿ ಏನಾಗ್ತಿದೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಸಮಾನತೆ ಅಂದರೆ ಪೂರೈಕೆದಾರರು ಸಲ್ಲಿಸಿದ ಇನ್ವಾಯ್ಸ್ಗಳಲ್ಲಿ ದೋಷಗಳನ್ನು ಕಾಣಬಹುದು. ಸೆಕೆಂಡ್ ಪಾಯಿಂಟ್ ಲೇಟ್ ಫಿಲ್ಲಿಂಗ್ ಪೆನಾಲ್ಟೀಸ್ ಮಿಸ್ಸಿಂಗ್ ಡ್ಯೂ ಟು ಡೇಟ್ಸ್ ಅಂದರೆ ಅಕಾಲಿಕ ದಂಡಗಳು ನಿಗದಿತ ದಿನಾಂಕ ತಪ್ಪಿದ್ದಲ್ಲಿ. ಥರ್ಡ್ ಪಾಯಿಂಟ್ ಟೆಕ್ನಿಕಲ್ ಗ್ಲಿಚಸ್ ಇಶ್ಯೂಸ್ ವಿತ್ ದಿ GST ಪೋರ್ಟಲ್ ಅಂದರೆ ತಾಂತ್ರಿಕ ಸಮಸ್ಯೆಗಳು GST ಪೋರ್ಟಲ್ನಲ್ಲಿರುವ ದೋಷಗಳು. ಫೋರ್ತ್ ಪಾಯಿಂಟ್ ಇನ್ಕರೆಕ್ಟ್ HSN ಸ್ಯಾಕ್ಸ್ ಕೋಡ್ಸ್ ಅಂದರೆ ಮಿಸ್ಕ್ಲಾಸಿಫಿಕೇಷನ್ಸ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಅಂತ ತಪ್ಪಾದ HSN ಮತ್ತು ಸ್ಯಾಕ್ ಕೋಡ್ಗಳು ಅಂದರೆ ಸರಕು ಮತ್ತು ಸೇವೆಗಳಲ್ಲಿ ತಪ್ಪು ವರ್ಗೀಕರಣ. ಫಿಫ್ತ್ ಪಾಯಿಂಟ್ ಎರರ್ಸ್ ಇನ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಇನ್ಕರೆಕ್ಟ್ ಆರ್ ಇನ್ಕಂಪ್ಲೀಟ್ ಸಬ್ಮಿಷನ್ ಅಂದರೆ ದಾಖಲೆಗಳನ್ನು ಸರಿಯಾಗಿ ಸಲ್ಲಿಸುವಲ್ಲಿ ದೋಷಗಳು ಅಥವಾ ಸಮರ್ಪಕವಾಗಿ ಡಾಕ್ಯುಮೆಂಟ್ಸ್ ನೀಡದೇ ಇರುವುದು. ಸಿಕ್ಸ್ ಕ್ವಶನ್ ಒಂದು ಪ್ರಾಬ್ಲಮೆಟಿಕ್ ಕ್ವಶನ್ ಕೇಳಿದ್ದಾರೆ. ಸಿಕ್ಸ್ತ್ ವೂಲನ್ ಹೌಸ್ ಆಫ್ ಹುಬ್ಳಿ ಸೋಲ್ಡ್ ದಿ ಫಾಲೋಯಿಂಗ್ ಗೂಡ್ಸ್ ಆಫ್ ದಿ ಶ್ರೀ ರಘು 5 t-shirt at the 1500 each, 5 pants at RS 800 each, 4 ಬನಿಯನ್ at RS 120 each ಅಂದರೆ ಒಂದು ವೂಲನ್ ಹೌಸ್ ಇದೆ ಹುಬ್ಳಿಯಲ್ಲಿ. ಅವರು ಗೂಡ್ಸ್ ಏನು ಮಾಡ್ತಾರೆ, ಶ್ರೀ ರಘುಗೆ ಏನು ಮಾಡ್ತಾರೆ, ಸೆಲ್ ಮಾಡ್ತಾರೆ. ಇಲ್ಲಿ 5 t-shirt ಏನು ಮಾಡ್ತಾರೆ 1500 ಕೊಟ್ಟು ತೊಗೊಂಡಿರ್ತಾರೆ. 5 ಪ್ಯಾಂಟ್ಸ್ಗೆ ಏನಿದೆ 800 ಮತ್ತು 4 ಬನಿಯನ್ ಏನಿದೆ 120 each. The sales price including GST that is up to RS 1000 at 5% and above RS 1000 is at 12% GST. Complete the cost price of goods ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ಪ್ರಾಬ್ಲಮೆಟಿಕ್ ಹೇಳಿದ್ದಾರೆ. ಸೊ ಅದಕ್ಕೆ ಸೊಲ್ಯೂಷನ್ಸ್ ನೋಡೋಣ. ಕಾಸ್ಟ್ ಪ್ರೈಸ್ ಕ್ಯಾಲ್ಕುಲೇಷನ್ಸ್ ಆಫ್ ಗೂಡ್ಸ್ ಟಿ-ಶರ್ಟ್ಸ್ ಏನಿದೆ 5 ಇದೆ. ಸೊ ಅದಕ್ಕೆ ಏನಿದೆ ಈಸ್ ಟಿ-ಶರ್ಟ್ಸ್ಗೆ ಎಷ್ಟಿದೆ 1500 ಇದೆ. ಸೊ ಟಿ-ಶರ್ಟ್ಸ್ 5 × 1500 ಸೇಲ್ ಪ್ರೈಸ್ ಏನಾಗುತ್ತೆ 1500 × 5 = 7500 ಆಗುತ್ತೆ. GST ಆ್ಯಡ್ 12% ಅಂದರೆ GST 12% ಆ್ಯಡ್ ಮಾಡಿದರೆ ಏನಾಗ್ತೈತಿ 7500 × 12/112 ಮಾಡಿದರೆ ಏನಾಗುತ್ತೆ ಟೋಟಲ್ ಆಗಿ 803 ರೂಪಾಯಿ ಬರುತ್ತೆ. ನೆಕ್ಸ್ಟ್ ಏನಿದೆ ಸ್ಟೆಪ್ ಕಾಸ್ಟ್ ಪ್ರೈಸ್ ನೋಡೋದಾದರೆ ಕಾಸ್ಟ್ ಪ್ರೈಸ್ ಅಂದರೆ 7500 ಮೈನಸ್ 803 ಈಸ್ ಈಕ್ವಲ್ ಟು 6696 ಬರುತ್ತೆ. ನೆಕ್ಸ್ಟ್ ಏನಿದೆ ಎರಡನೇ ಸ್ಟೆಪ್ಪು ಪ್ಯಾಂಟ್ಸ್ ನೋಡೋದಾದರೆ 5 ಪ್ಯಾಂಟ್ಸ್ಗೆ ಅಂದರೆ 800 ರೂಪಾಯಿ ಅಂದರೆ ಸೇಲ್ಸ್ ಪ್ರೈಸ್ ಎಷ್ಟಿದೆ 800 ಇದೆ × 5 ಮಾಡಿದರೆ 4000 ಬರುತ್ತೆ. GST ಆ್ಯಟ್ 12% ಅಂದರೆ 4000 × 12/112 ಎಷ್ಟು ಬರುತ್ತೆ 428 ಬರುತ್ತೆ. ನೆಕ್ಸ್ಟ್ ಏನಿದೆ ಕಾಸ್ಟ್ ಪ್ರೈಸ್ ಇದೆ. ಸೊ 4000 ಮೈನಸ್ ಬಂದಿರುವಂಥ GST ಏನಿದೆಯಲ್ಲ ಅದನ್ನು ಮೈನಸ್ ಮಾಡಿದರೆ 428 ಮೈನಸ್ ಮಾಡಿದರೆ ಟೋಟಲ್ ಆಗಿ 3571 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಿದೆ ಥರ್ಡ್ ಒನ್ ಬನಿಯಾನ್ಸ್ ಅಂತ ಹೇಳಿದೆ. ಸೊ ಇಲ್ಲಿ 4 ಬನಿಯನ್ಗೆ ಎಷ್ಟಿದೆ 120 ರೂಪಾಯಿ ಇದೆ. ಸೊ GST ಏನು ಮಾಡ್ತಾರೆ 5% ಆ್ಯಡ್ ಮಾಡ್ತಾರೆ 420 × ಅಂದರೆ 488 × 5/105 ಅಂತೇಳಿ ಮಾಡಿದರೆ ಎಷ್ಟು ಬರುತ್ತೆ 22.86 ಬರುತ್ತೆ. ಕಾಸ್ಟ್ ಪ್ರೈಸ್ ಏನಿದೆ 480 ಮೈನಸ್ ಏನು ಮಾಡಬೇಕು
ಜಿ ಎಸ್ ಟಿ 5% ಏನು ಆ್ಯಡ್ ಮಾಡಿರ್ತಾರಲ್ಲ ಅದನ್ನು ಮೈನಸ್ ಮಾಡಬೇಕು. 22 ಮೈನಸ್ ಮಾಡಿದಾಗ ಏನು ಬರುತ್ತೆ, 457 ಬರುತ್ತೆ. ನೆಕ್ಸ್ಟ್ ಟೋಟಲ್ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು ಏನಿದೆ, 6,696 ಪ್ಲಸ್ 3,571 ಪ್ಲಸ್ 457 ಇದು ಎಲ್ಲ ಕೂಡಿಸಿದ್ರೆ ಏನಾಗ್ತೈತಿ, ಟೋಟಲಾಗಿ 10,724 ಏನು ಬರ್ತೈತಿ, ಕಾಸ್ಟ್ ಪ್ರೈಸ್ ಬರುತ್ತೆ. ಇವಾಗ ಏನಿದೆಯಲ್ಲ ಸೆಕ್ಷನ್ ಸಿ ನೋಡೋಣ. ಅಂದರೆ 10 ಮಾರ್ಕಸಿಗೆ ಕೇಳಲಾಗುವ ಪ್ರಶ್ನೆಗಳನ್ನು ನೋಡೋಣ. ಕ್ವಶನ್ ನಂಬರ್ 1 ಏನಿದೆ, ವಾಟ್ ಆರ್ ಸ್ಟೇಟ್ ಟ್ಯಾಕ್ಸಸ್ ಸಬ್ಸ್ಮಿಡ್ ಅಂಡರ್ ಜಿ ಎಸ್ ಟಿ ಅಂತ ಕೇಳಿದ್ದಾರೆ. ದ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಈಸ್ ಕಂಪೇರೆನ್ಸಿಸ್ ಇಂಡೈರೆಕ್ಟ್ ಟ್ಯಾಕ್ಸ್ reform that submit various state levels taxes into the single tax. The following state taxes were submitted under the GST ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಪಾಯಿಂಟ್ ನೋಡೋಣ, ಸ್ಟೇಟ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಇದೆ. ಸೊ VAT levied on the sales of goods within the state was replaced by GST. ಸೆಕೆಂಡ್ ಒನ್ ಏನಿದೆ, ಎಂಟರ್ಮೆಂಟ್ ಟ್ಯಾಕ್ಸ್ ಇದೆ, ಟ್ಯಾಕ್ಸಸ್ ಲೆವೆಲ್ಡ್ ಆನ್ ಎಂಟರ್ಮೆಂಟ್ ಆ್ಯಂಡ್ ಅಸ್ಯೂಮೆಂಟ್ ಇದೆ. ಥರ್ಡ್ ಪಾಯಿಂಟ್ ಏನಿದೆ, ಲಕ್ಸರಿ ಟ್ಯಾಕ್ಸ್, ಟ್ಯಾಕ್ಸಸ್ ಆನ್ ಲಕ್ಸರ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಲೈಕ್ ಹೋಟೆಲ್ಸ್ ಆ್ಯಂಡ್ ರೆಸಾರ್ಟ್ಸ್ ವೇರ್ integrated into GST. Fourth point ಏನಿದೆ, taxes on advertisements, advertisement related to tax imposed by the state governments were absorbed by under GST. Next point, state excise duties on the alcoholic liquor for human consumption remained with the states, but other excise duties were subsumed. Next point, octroi and entry taxes on the entry of goods into a local area for consumption, use or sales were merged into GST. Next point, purchase taxes levied on certain goods by the states at the point of purchase were included in GST. Next point, the taxes on lotteries, betting and gambling, these status tax were incorporated into GST for uniformity. ಅಂದರೆ ಕ್ವಶನ್ ಏನು ಕೇಳಿದ್ದಾರೆ ಇಲ್ಲಿ, ಜಿ ಎಸ್ ಟಿ ಅಡಿಯಲ್ಲಿ ವಿಲೀನಗೊಂಡಿರುವ ರಾಜ್ಯದ ತೆರಿಗೆಗಳು ಯಾವ್ಯಾವ ಕೇಳಿದ್ದಾರೆ. ಫಸ್ಟ್ ಪಾಯಿಂಟ್ ಏನು ಬರುತ್ತೆ, ರಾಜ್ಯ ಮೌಲ್ಯವರ್ಧಿತ ತೆರಿಗೆ VAT ಅಂತ ಕರಿತೀವಿ. ರಾಜ್ಯದಲ್ಲಿ ಮಾರಾಟದ ಮೇಲೆ ವಿಧಿಸಲಾಗುತ್ತಿದ್ದ VAT ಅನ್ನು ಜಿ ಎಸ್ ಟಿ ಅಡಿಯಲ್ಲಿ ವಿಲೀನಿಸಲಾಗಿದೆ. ನೆಕ್ಸ್ಟ್ ಎರಡನೇದು ಏನು ಬರುತ್ತದೆ, ಮನೋರಂಜನೆ ತೆರಿಗೆ. ಅಂದರೆ ಮನೋರಂಜನೆ ಮತ್ತು ವಿನೋದಕ್ಕೆ ವಿಧಿಸಲಾಗುತ್ತಿದ್ದ ತೆರಿಗೆಗಳು ಏನು ಮಾಡ್ತಾರೆ, ಸ್ಥಳೀಯ ಸಂಸ್ಥೆಗಳ ತೆರಿಗೆಗಳನ್ನು ಹೊರತುಪಡಿಸಿ ಜಿ ಎಸ್ ಟಿ ಅಡಿಯಲ್ಲಿ ವಿಲೀನಗೊಳಿಸಲಾಗುತ್ತದೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಿದೆ, ಐಷಾರಾಮಿ ತೆರಿಗೆ. ಅಂದರೆ ಐಷಾರಾಮಿ ವಸ್ತುಗಳು ಮತ್ತು ಸೇವೆಗಳ ಮೇಲೆ ಹೋಟೆಲ್ಗಳಾಗಿರ್ಬೋದು, ರೆಸಾರ್ಟ್ಗಳಲ್ಲಿ ಆಗಿರ್ಬೋದು ವಿಧಿಸಲಾಗುತ್ತಿರುವ ತೆರಿಗೆ ಮತ್ತು ಜಿ ಎಸ್ ಟಿ ಏನು ಮಾಡುತ್ತೆ, ಸೇರಿಸಲಾಗಿದೆ. ಫೋರ್ತ್ ಪಾಯಿಂಟ್ ಏನಿದೆ, ಜಿ ಎಸ್ ಟಿ ತೆರಿಗೆ. ಅಂದರೆ ಜಾಹೀರಾತು ಮೇಲೆ ರಾಜ್ಯ ಸರ್ಕಾರ ವಿಧಿಸುತ್ತಿದ್ದ ತೆರಿಗೆಗಳನ್ನು ಜಿ ಎಸ್ ಟಿ ಅಡಿಯಲ್ಲಿ ಸೇರಿಸಲಾಗಿದೆ. ಫಿಫ್ತ್ ಪಾಯಿಂಟ್ ಏನು ಬರುತ್ತೆ, ರಾಜ್ಯ ಎಕ್ಸಸೈಸ್ ಡ್ಯೂಟಿ ಅಂತಂದರೆ ಮದ್ಯದ ಹೊರತು ಇತರ ವಸ್ತುಗಳ ಮೇಲೆ ವಿಧಿಸಲ್ಪಟ್ಟ ಎಕ್ಸಸೈಸ್ ತೆರಿಗೆಗಳನ್ನು ಏನು ಮಾಡ್ತೀವಿ, ಜಿ ಎಸ್ ಟಿಯಲ್ಲಿ ಸೇರಿಸಲಾಗಿದೆ. ನೆಕ್ಸ್ಟ್ ಪಾಯಿಂಟ್, ಅಕ್ಟ್ರೋಯಿ ಮತ್ತು ಪ್ರವೇಶ ತೆರಿಗೆ. ಅಂದರೆ ಸ್ಥಳೀಯ ಪ್ರದೇಶಗಳಿಗೆ ವಸ್ತುಗಳ ಪ್ರದೇಶದ ಮೇಲೆ ವಿಧಿಸಲಾಗುತ್ತಿದ್ದ ತೆರಿಗೆಗಳನ್ನು ಜಿ ಎಸ್ ಟಿ ಅಡಿಯಲ್ಲಿ ವಿಲೀನಗೊಳಿಸಲಾಗಿದೆ. ನೆಕ್ಸ್ಟ್ 7 ಪಾಯಿಂಟ್, ಖರೀದಿ ತೆರಿಗೆ. ಅಂದರೆ ಖರೀದಿ ತೆರಿಗೆಯಲ್ಲಿ ರಾಜ್ಯ ಸರ್ಕಾರದ ವಿಧಿಸುತ್ತಿದ್ದ ಕೆಲವು ತೆರಿಗೆಗಳನ್ನು ಜಿ ಎಸ್ ಟಿ ಅಡಿಯಲ್ಲಿ ಸೇರಿಸಲಾಗಿದೆ. 8 ಪಾಯಿಂಟ್, ಲಾಟ್ರಿ, ಬೆಟ್ಟಿಂಗ್ ಮತ್ತು ಜೂಜಾಟದ ತೆರಿಗೆ. ಈ ತೆರಿಗೆಗಳನ್ನು ಜಿ ಎಸ್ ಟಿ ಅಡಿಯಲ್ಲಿ ತರಲಾಗಿದೆ. ಇವಾಗ 8ನೇ ಪ್ರಶ್ನೆ ನೋಡೋಣ, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸಪ್ಲೈಸ್ ಅಂಡರ್ ಜಿ ಎಸ್ ಟಿ. ಅಂದರೆ ಜಿ ಎಸ್ ಟಿಯಲ್ಲಿ ವಿವಿಧ ಪೂರೈಕೆಗಳ ಬಗ್ಗೆ ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಇವಾಗ ಫಸ್ಟ್ ಪಾಯಿಂಟ್ ನೋಡೋಣ, ಟ್ಯಾಕ್ಸೇಬಲ್ ಸಪ್ಲೈಸ್. ಅಂದರೆ ಟ್ಯಾಕ್ಸೇಬಲ್ ಸಪ್ಲೈಸ್ ಆರ್ ದೋಸ್ ಗೂಡ್ಸ್ ಆರ್ ಸರ್ವಿಸ್ ಆನ್ ವಿಚ್ ಜಿ ಎಸ್ ಟಿ ಇಸ್ ಲೆವಿಡ್. ದ ಜಿ ಎಸ್ ಟಿ ರೇಟ್ಸ್ ಫಾರ್ ದಿ ಟ್ಯಾಕ್ಸೇಬಲ್ ಸಪ್ಲೈಸ್ ಕ್ಯಾನ್ ವೇರಿ 0%, 5%, 12%, 18% or 28%. Examples, sales of furnitures, electronics, restaurants, services. So second point, exempt supplies. Exempt supplies are goods or service that are not subjected to GST, meaning no tax is charged here. Examples, unprocessed agricultural product, healthcare services and educational services. Third point, zero rated supplies. Zero rated supplies are those where GST is charged at 0%, but the input tax credit can be claimed on the inputs used for making such supplies. This applies mainly to exports and supplies to the special economic zones. Examples, we can see examples here, exports of goods and services. So next point, non-taxable supplies. These are supplies that fall outside the scope of GST and are not taxable under the GST regime. Examples, we can see here examples, some examples, alcoholic liquor for human consumption and petroleum products like crude oil, petrol and diesel. Next point, composite supplies. Composite supplies involves two or more goods or services that are naturally bundled and supplied together, where one is the principal supply. The tax rate of the principal supply applies in the entry composite supply.
So some examples can we see here: hotel accommodations with complimentary breakfast, supplies accommodations, and the GST rate applicable to it will be applied. Next point, mixed supplies. Mixed supplies involve two or more goods or services that are not naturally bundled but supplied together. The highest GST rate among the individual supplies applies to the entire mixed supply. So we can see some examples here: a gift hamper containing chocolates, dry fruits, and a bottle of wine. Next point, interstate supplies. Interstate supplies refers to the supply of goods or services between two different states or union territories. Integrated GST is applicable on the interstate supplies. So you can see some example here: sales of goods from Karnataka to Maharashtra. Next point, intra-state supplies. Intra-state supplies are the supplies of goods or service within the same state or union territory. Central GST, CGST, and state GST, SGST are applicable here. So we can see some examples here: sales of goods within Karnataka. Next point, demand supplies. Certain transactions, even without a considerations, are treated as supplies under GST. These are referred to the demand supplies. So you can see here some examples: transfer of goods from one branch to the another branch in different state. Next point, continuous supplies. These are supplies provided a continuous or recurring basis under a contract and for which payments are made periodically. So some we can see here some examples like electric supply, subscription service or leasing agreements. ಅಂದರೆ ಜಿ ಎಸ್ ಟಿ ಅಡಿಯಲ್ಲಿ ಪೂರೈಕೆಗಳನ್ನು ಅವುಗಳ ಸ್ವಭಾವ ಮತ್ತು ತೆರಿಗೆ ಅನ್ವಯಂತೆ ಆಧರಿಸಿ ವರ್ಗೀಕರಿಸಲಾಗುತ್ತದೆ. ಸೊ ಆ ಜಿ ಎಸ್ ಟಿಯಲ್ಲಿ ಬರುವಂಥ ವಿವಿಧ ಪೂರೈಕೆಗಳ ಬಗ್ಗೆ ತಿಳಿಸಿದ್ದಾರೆ. ಒಂದನೇದೇನಿದೆ, ತೆರಿಗೆ ವಿಧಿಸುವ ಪೂರೈಕೆ. ಅಂದರೆ ತೆರಿಗೆ ವಿಧಿಸುವ ಪೂರೈಕೆ ಎಂದರೆ ಜಿ ಎಸ್ ಟಿಯಲ್ಲಿ ವಿಧಿಸಲಾಗುವ ಸರಕುಗಳು ಅಥವಾ ಸೇವೆಗಳು. ಈ ಪೂರೈಕೆಯ ಮೇಲೆ ವಿವಿಧ ಜಿ ಎಸ್ ಟಿಯ ದರಗಳು ಅನ್ವಯಿಸಬಹುದು: 0%, 5%, 12%, 18% ಅಥವಾ 28%. ಸೊ ಉದಾಹರಣೆ ನೋಡೋದಾದರೆ ಗೃಹೋಪಯೋಗಿ ಸಾಮಾನುಗಳಾಗಿರ್ಬೋದು, ಅಥವಾ ಇಲೆಕ್ಟ್ರಾನಿಕ್ಸ್ಗಳಾಗಿರ್ಬೋದು, ಅಥವಾ ಹೋಟೆಲ್ ಸೇವೆಗಳಾಗಿರ್ಬೋದು. ಎರಡನೇ ಪಾಯಿಂಟ್ ನೋಡೋದಾದರೆ ವ್ಯತಿರಿಕ್ತ ಪೂರೈಕೆ. ಅಂದರೆ ಇವು ಜಿ ಎಸ್ ಟಿಯಿಂದ ಹೊರತಾಗಿರುವ ಸರಕುಗಳು ಅಥವಾ ಸೇವೆಗಳಾಗಿದೆ. ಅಂದರೆ ಇವುಗಳಿಗೆ ತೆರಿಗೆ ವಿಧಿಸಲಾಗುವುದಿಲ್ಲ. ಉದಾಹರಣೆ ನೋಡೋದಾದರೆ ಕೃಷಿ ಉತ್ಪನ್ನಗಳಾಗಿರ್ಬೋದು, ಆರೋಗ್ಯ ಸೇವೆಗಳಾಗಿರ್ಬೋದು, ಶಿಕ್ಷಣ ಸೇವೆಗಳಾಗಿರ್ಬೋದು. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಿದೆ, ಶೂನ್ಯ ಮೌಲ್ಯದ ಪೂರೈಕೆ. ಈ ಪೂರೈಕೆಗಳಿಗೆ ಜಿ ಎಸ್ ಟಿ ಶೂನ್ಯ ದರದಲ್ಲಿ ವಿಧಿಸಲಾಗುತ್ತದೆ. ಆದರೆ ಇವುಗಳ ಉತ್ಪಾದನೆಗಳಿಗೆ ಬಳಸಿದ ಇನ್ಪುಟ್ ತೆರಿಗೆಗಳ ಕ್ರೆಡಿಟನ್ನು ಪಡೆದುಕೊಳ್ಳಬಹುದು. ಇದನ್ನು ಮುಖ್ಯವಾಗಿ ರಫ್ತು ಮತ್ತು ವಿಶೇಷ ಆರ್ಥಿಕ ವಲಯಗಳಲ್ಲಿ ಅನ್ವಯಿಸಲಾಗುತ್ತದೆ. ಉದಾಹರಣೆ ನೋಡೋದಾದರೆ ಸರಕು ಮತ್ತು ಸೇವೆಗಳು. ಫೋರ್ತ್ ಪಾಯಿಂಟ್, ತೆರಿಗೆ ವಿಧಿಸುವ ಪೂರೈಕೆ. ಅಂದರೆ ತೆರಿಗೆ ವಿಧಿಸದ ಪೂರೈಕೆ ಅಂದರೆ ಇವು ಜಿ ಎಸ್ ಟಿ ವ್ಯಾಪ್ತಿಗೆ ಬರುವುದಿಲ್ಲ ಮತ್ತು ತೆರಿಗೆ ವಿಧಿಸುವ ಬಡಿಗೆಯಲ್ಲಿ ಬರುತ್ತದೆ. ಉದಾಹರಣೆ ನೋಡೋದಾದರೆ ಮದ್ಯ ಆಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ಅಥವಾ ಡೀಸೆಲ್ ಆಗಿರ್ಬೋದು. ನೆಕ್ಸ್ಟ್ ಫಿಫ್ತ್ ಒನ್, ಸಂಯುಕ್ತ ಪೂರೈಕೆ. ಅಂದರೆ ಸಂಯುಕ್ತ ಪೂರೈಕೆಯು ಎರಡು ಅಥವಾ ಹೆಚ್ಚಿನ ಸರಕುಗಳ ಅಥವಾ ಸೇವೆಗಳ ಸಮೂಹವಾಗಿದ್ದು ಅವು ಸಹಜವಾಗಿ ಒಟ್ಟಿಗೆ ಪೂರೈಕೆಗೊಳ್ಳುತ್ತವೆ. ಈ ಪೂರೈಕೆ ಮೂಲಕ ಪೂರೈಕೆಯ ತೆರಿಗೆ ದರವನ್ನು ಅನ್ವಯಿಸಲಾಗುತ್ತದೆ. ಉದಾಹರಣೆ ನೋಡೋದಾದರೆ ಹೋಟೆಲ್ ವಸತಿ ಅಥವಾ ಉಚಿತ ಬ್ರೇಕ್ಫಾಸ್ಟ್. ಆರನೇ ಪಾಯಿಂಟ್, ಮಿಶ್ರ ಪೂರೈಕೆ. ಮಿಶ್ರ ಪೂರೈಕೆಯು ಎರಡು ಅಥವಾ ಹೆಚ್ಚು ಸರಕುಗಳನ್ನು ಅಥವಾ ಸೇವೆಗಳ ಸಮೂಹವಾಗಿದ್ದು ಅವು ಸಹಜವಾಗಿ ಒಟ್ಟಿಗೆ ಪೂರೈಕೆಗೊಳ್ಳುವುದಿಲ್ಲ. ಇದರ ಮೇಲೆ ಅತಿ ಹೆಚ್ಚು ಜಿ ಎಸ್ ಟಿ ದರವನ್ನು ಅನ್ವಯಿಸಲಾಗುತ್ತದೆ. ಉದಾಹರಣೆ ನೋಡೋದಾದರೆ ಗಿಫ್ಟ್ ಹ್ಯಾಂಪರ್ ಆಗಿರ್ಬೋದು, ಚಾಕ್ಲೇಟ್, ಡ್ರೈ ಫ್ರೂಟ್ಸ್, ಇವು ಏನು ಯೂಸ್ ಮಾಡ್ತೀವಲ್ಲ, ಸೊ ಅದು ಎಕ್ಸಾಂಪಲ್ ಆಗಿದೆ ಇಲ್ಲಿ ಮಿಶ್ರ ಪೂರೈಕೆಗೆ. ನೆಕ್ಸ್ಟ್ ಪಾಯಿಂಟ್, ಸೆವೆಂತ್ ಒನ್, ರಾಜ್ಯಾಂತರ ಪೂರೈಕೆ. ರಾಜ್ಯಾಂತರ ಪೂರೈಕೆಯು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸರಕು ಅಥವಾ ಸೇವೆಗಳ ಪೂರೈಕೆಯಾಗಿದೆ. ಇದರ ಮೇಲೆ ಜಿ ಎಸ್ ಟಿ ಅನ್ವಯಿಸಲಾಗುತ್ತದೆ. ಉದಾಹರಣೆ ನೋಡೋದಾದರೆ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಸರಕು ಮಾರಾಟ. ಏಟ್ ಪಾಯಿಂಟ್, ರಾಜ್ಯೀಯ ಪೂರೈಕೆ. ಅಂದರೆ ರಾಜ್ಯೀಯ ಪೂರೈಕೆ ಒಂದು ರಾಜ್ಯದ ಒಳಗೆ ಸರಕು ಅಥವಾ ಸೇವೆಗಳು ಪೂರೈಕೆಯಾಗಿದ್ದು ಇದರ ಮೇಲೆ ಕೇಂದ್ರ ಜಿ ಎಸ್ ಟಿ, ಸಿ ಜಿ ಎಸ್ ಟಿ ಮತ್ತು ರಾಜ್ಯ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಅನ್ವಯಿಸಲಾಗುತ್ತೈತಿ. ಉದಾಹರಣೆ ನೋಡೋದಾದರೆ ಕರ್ನಾಟಕದೊಳಗೆ ಸರಕು ಮಾರಾಟ. 9ನೇ ಪಾಯಿಂಟ್ ನೋಡೋದಾದರೆ ಹೆಸರಿತ ಪೂರೈಕೆ. ಅಂದರೆ ಸಹಾಯಕತೆ ಇಲ್ಲದೆ ಕೆಲವು ವ್ಯವಹಾರಗಳನ್ನು ಪೂರೈಕೆಯಾಗಿ ಪರಿಗಣಿಸಲಾಗುತ್ತದೆ. ಇವುಗಳಿಗೆ ಹೆಸರಿತ ಪೂರೈಕೆ ಎಂದು ಕರೆಯುತ್ತೇವೆ. ಉದಾಹರಣೆ ನೋಡೋದಾದರೆ ಒಂದು ರಾಜ್ಯದಲ್ಲಿ ಇರುವ ಶಾಖೆಯಿಂದ ಮತ್ತೊಂದು ರಾಜ್ಯದ ಶಾಖೆಗೆ ಸರಕು ಬಡ್ತಿ ಮಾಡೋದು. ನೆಕ್ಸ್ಟ್ 10ನೇ ಪಾಯಿಂಟ್, ನಿರಂತರ ಪೂರೈಕೆ. ಅಂದರೆ ನಿರಂತರ ಅಥವಾ ಪುನರಾಗಮನೆಯ ಆಧಾರದ ಮೇಲೆ ಪೂರೈಕೆಗೊಳ್ಳುವ ಅಥವಾ ನಿರ್ದಿಷ್ಟ ಅವಧಿಯಲ್ಲಿ ಪಾವತಿಸಲಾಗುವ ಪೂರೈಕೆಗಳಾಗಿವೆ. ಉದಾಹರಣೆ ನೋಡೋದಾದರೆ ವಿದ್ಯುತ್ ಪೂರೈಕೆ ಆಗಿರ್ಬೋದು,
ಸಬ್ಸ್ಕ್ರಿಪ್ಷನ್ ಸೇವೆಗಳಾಗಿರ್ಬೋದು ಇಲ್ಲಿ ನೋಡ್ತೀವಿ. ಥರ್ಡ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ಅಬೌಟ್ ಆಡಿಟ್ ಇನ್ ಜಿ ಎಸ್ ಟಿ ಅಸೆಸ್ಮೆಂಟ್. ಅಂದರೆ ಜಿ ಎಸ್ ಟಿಯಲ್ಲಿ ಮೌಲ್ಯಮಾಪನದಲ್ಲಿ ಲೆಕ್ಕ ಪರಿಶೋಧನೆ ಕುರಿತು ಬರೆದುಕೊಳ್ಳಿದ್ದಾರೆ. ಸೊ ಆಡಿಟ್ ಇನ್ ಜಿ ಎಸ್ ಟಿ ಅಸೆಸ್ಮೆಂಟ್ ನೋಡಿದ್ದಾರೆ. ಮೀನಿಂಗ್ ಆಫ್ ಆಡಿಟ್ ನೋಡೋದಾದರೆ, ಆಡಿಟ್ ಅಂಡರ್ ಜಿ ಎಸ್ ಟಿ ರಿಫರ್ಸ್ ಟು ದಿ ಪ್ರೊಸೆಸ್ ಆಫ್ ಎಕ್ಸಾಮಿನಿಂಗ್ ದ ರೆಕಾರ್ಡ್ಸ್, ರಿಟರ್ನ್ಸ್, ಪೇಮೆಂಟ್ಸ್, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ and other documents of taxpayer to ensure that the taxes have been correctly assessed, paid and declared. So now we can see here objective of audits. First one, verify tax liability, means to ensure that the tax liability has been accurately calculated and paid. Second one, prevent tax evasions, andre to identify and prevent false claims or attempts to evade tax. Third point, check input tax credit claims, so to ensure that taxpayers have claimed the correct ITC. Fourth point, verify accuracy of records to confirm that business records are accurate and transparent. So now we can see here types of audits in GST. First one, audit by the taxpayer, means business with an annual turnover of 2 crore or more are required conducted an annual audit. They must submit a reconciliation statement for GSTR 9C along with the annual return. Second one, audit by the tax authorities. Tax authorities can initiate an audit to verify the complaints of the taxpayer. They review the consistency of returns, ITC claims and other records. Special audit means, next third point, special audit. It demands necessary by a GST officer. Especially audit may be ordered for the cases involving complex transactions or suspected irregularities. This is conducted by an independent chartered accountant or cost accountant appointed by the authorities. Next audit, we can see here audit process. Notification. First one, notification. A formal notice is issued to the taxpayer before the commencement of the audit. Next point, collect of records. Tax authorities examine book of accounts, invoices and tax payment records. Next third point, reconciliations. All financial records are reconciled to ensure accurate tax liability. Fourth point, final report. After the audit, a report is prepared highlighting discrepancies. Necessary actions are taken based on the findings. Next one, see here significance of audit. First points, ensures transparency in tax system, prevents tax evasion. Third point, enhance government revenue, promotes discipline and accountability to the among taxpayers. Audit under GST plays a vital role on the maintaining the accuracy of tax payments and upholding the integrity of tax systems. ಸೊ ಇಲ್ಲಿ ಜಿ ಎಸ್ ಟಿಯಲ್ಲಿ ಮೌಲ್ಯಮಾಪನದಲ್ಲಿ ಬರುವಂಥ ಲೆಕ್ಕ ಪರಿಶೋಧನೆ ನೋಡೋದಾದರೆ, ಇವಾಗ ಲೆಕ್ಕ ಪರಿಶೋಧನೆ ಅರ್ಥ ನೋಡೋದಾದರೆ, ಜಿ ಎಸ್ ಟಿ ಅಡಿಯಲ್ಲಿ ಲೆಕ್ಕ ಪರಿಶೋಧನೆ ಎಂದರೆ ತೆರಿಗೆದಾರರು ಸಲ್ಲಿಸಿದ ಪಾವತಿ ಆಗಿರ್ಬೋದು, ರಿಟರ್ನ್ಸ್ ಆಗಿರ್ಬೋದು ಅಥವಾ ಹೂಡಿಕೆ ತೆರಿಗೆ ಆಗಿರ್ಬೋದು ಮತ್ತು ಇನ್ನಿತರ ದಾಖಲೆಗಳನ್ನು ಪರಿಶೀಲಿಸಿ ಅವರಿಗೆ ವಿಧಿಸಿದ ತೆರಿಗೆಯ ಎಂಬುವ ಪ್ರಕ್ರಿಯೆಗೆ ಏನಂತ ನಾವು ಲೆಕ್ಕ ಪರಿಶೋಧನೆ ಅಂತ ಕರಿತೀವಿ. ಇಲ್ಲಿ ಲೆಕ್ಕ ಪರಿಶೋಧನೆಯ ಉದ್ದೇಶಗಳು ಏನು ನೋಡೋದಾದರೆ, ಒಂದನೇದು ನೋಡೋದಾದರೆ ತೆರಿಗೆ ಬಾಕಿಯ ನಿಯತತೆ, ಅಂದರೆ ತೆರಿಗೆಗಳನ್ನು ಸರಿಯಾದ ಪಾವತಿಸಬಹುದಾದ ಎಂದು ಖಚಿತಪಡಿಸಿಕೊಳ್ಳಬೇಕು. ನೆಕ್ಸ್ಟ್ ಎರಡನೇ ಪಾಯಿಂಟ್, ಚೂರ್ಣೀಯ ಮೂರ್ತಿಗಾಗಿ ಪರಿಶೀಲನೆ, ಅಂದರೆ ತೆರಿಗೆ ತಪ್ಪಿಸಲು ಅಥವಾ ಮರುಪಾವತಿಗೆ ಅಗತ್ಯ ದಾವೆಗಳನ್ನು ತಡೆಯುವುದು. ಥರ್ಡ್ ಪಾಯಿಂಟ್, ಇನ್ಪುಟ್ ತೆರಿಗೆ ಕ್ರೆಡಿಟ್ ಪರಿಶೀಲನೆ, ಅಂದರೆ ತೆರಿಗೆದಾರರು ಸರಿಯಾದ ITC ದಾವೆ ಮಾಡಿದ್ದಾರೆ ಎಂದು ಪರಿಶೀಲಿಸುವುದು. ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ದಾಖಲೆಗಳ ನಿಖರತೆ, ಅಂದರೆ ವ್ಯವಹಾರಗಳ ದಾಖಲೆಗಳು ಸರಿಯಾದ ಮತ್ತು ಪಾರದರ್ಶಕವಾಗಿವೆ ಎಂದು ಖಚಿತಪಡಿಸಿಕೊಳ್ಳಬೇಕು. ನೆಕ್ಸ್ಟ್ ಲೆಕ್ಕ ಪರಿಶೋಧನೆಗಳ ಪ್ರಕಾರಗಳು ನೋಡೋದಾದರೆ, ತೆರಿಗೆದಾರರು ಲೆಕ್ಕ ಪರಿಶೋಧನೆ, ಅಂದರೆ ಆದಾಯವು 2 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚು ಇರುವ ಬಿಸ್ನೆಸ್ ತೆರಿಗೆದಾರರು ಪ್ರತಿ ವರ್ಷ ಲೆಕ್ಕ ಪರಿಶೋಧನೆ ಮಾಡಿಸಬೇಕಾಗುತ್ತದೆ. ಎರಡನೇ ಪಾಯಿಂಟ್, ಸತ್ಯಪಾಲನೆ ವರದಿ ಸಲ್ಲಿಸಬೇಕಾಗುತ್ತದೆ. ನೆಕ್ಸ್ಟ್ ಎರಡನೇ ಪಾಯಿಂಟ್, ಅಧಿಕೃತ ಅಧಿಕಾರಿಗಳ ಲೆಕ್ಕ ಪರಿಶೋಧನೆ, ಅಂದರೆ ಇಲ್ಲಿ ಪಾಯಿಂಟ್ ನೋಡೋದಾದರೆ ತೆರಿಗೆ ಅಧಿಕಾರಿಗಳು ಹೌದು ಎಂದು ಭಾವಿಸಿದಲ್ಲಿ ವ್ಯಾಪಾರ ಚಟುವಟಿಕೆ ಪರಿಶೀಲನೆ ನಡೆಸಬಹುದು. ಎರಡನೇ ಪಾಯಿಂಟ್ ನೋಡೋದಾದರೆ ಧಾರಾವಾಹಿಕತೆ ಮತ್ತು ITC ವರದಿಗಳನ್ನು ಪರಿಶೀಲಿಸುತ್ತಾರೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡಿದರೆ ವಿಶೇಷ ಲೆಕ್ಕ ಪರಿಶೋಧನೆ, ಅಂದರೆ ಅಧಿಕಾರಿ ಸೂಚನೆ ಮೇಲೆ ಚಟುವಟಿಕೆಗಳು ಸಂಶಯಾಸ್ಪದವಾಗಿದ್ದರೆ ಲೆಕ್ಕ ಪರಿಶೋಧನೆ ಮಾಡಲು ಸ್ವತಂತ್ರ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಕಾನೂನು ದರ್ಜೆಯ ಅಕೌಂಟೆಂಟ್ ನೇಮಕ ಮಾಡಲಾಗುತ್ತದೆ. ಇಲ್ಲಿ ಲೆಕ್ಕ ಪರಿಶೋಧನೆಯ ಪ್ರಕ್ರಿಯೆ ನೋಡೋದಾದರೆ ಅಧಿಸೂಚನೆ. ಒಂದನೇದು ಅಧಿಸೂಚನೆ ನೋಡೋದಾದರೆ ಲೆಕ್ಕ ಪರಿಶೋಧನೆ ಪ್ರಾರಂಭಿಸಲು ತೆರಿಗೆದಾರರಿಗೆ ಅಧಿಕೃತವಾಗಿ ಅಧಿಸೂಚನೆ ನೀಡಲಾಗುತ್ತದೆ. ಎರಡನೇದು ದಾಖಲೆಯ ಸಂಗ್ರಹಣೆ,
ಅಂದರೆ ಲೆಕ್ಕ ಪುಸ್ತಕಗಳು, ಇನ್ವಾಯ್ಸ್ಗಳು ಮತ್ತು ತೆರಿಗೆ ಪಾವತಿ ದಾಖಲೆಗಳನ್ನು ಪರಿಶೀಲಿಸಲಾಗುತ್ತದೆ. ಥರ್ಡ್ ಪಾಯಿಂಟ್ ಅಂತರ ವ್ಯಾಪ್ತಿಗೆ ಸಂಗ್ರಹಣೆ ಅಂದರೆ ತೆರಿಗೆ ಪಾವತಿಗೆ ಸಂಬಂಧಿಸಿದ ಎಲ್ಲ ಲೆಕ್ಕಗಳನ್ನು ಸರಿಹೊಂದಲು ಪರಿಶೀಲನೆ ಮಾಡಲಾಗುತ್ತದೆ. ಫೋರ್ತ್ ಪಾಯಿಂಟ್ ಅಂತಿಮ ವರದಿ ಅಂದರೆ ಲೆಕ್ಕ ಪರಿಶೋಧನೆಯ ನಂತರ ವರದಿ ಸಲ್ಲಿಸಲಾಗುತ್ತದೆ. ಯಾವುದೇ ತಪ್ಪುಗಳು ಕಂಡುಬಂದರೆ ಜಾರಿ ಕ್ರಮ ಕೈಗೊಳ್ಳಲಾಗುತ್ತದೆ. ಇಲ್ಲಿ ಲೆಕ್ಕ ಪರಿಶೋಧನೆಯ ಮಹತ್ವ ನೋಡೋದಾದರೆ ತೆರಿಗೆ ವ್ಯವಸ್ಥೆಯ ಪಾರದರ್ಶಕತೆಯನ್ನು ಕಾಪಾಡುವುದು, ತೆರಿಗೆಯ ಮಾರ್ಪಾಡುಗಳನ್ನು ತಡೆಯುವುದು, ಸರ್ಕಾರದ ಆದಾಯವನ್ನು ಹೆಚ್ಚಿಸುವುದು, ತೆರಿಗೆದಾರರ ಪಾಲಿನ ಶಿಸ್ತು ಹಾಗೂ ಜವಾಬ್ದಾರಿಗಳನ್ನು ವೃದ್ಧಿಸುವುದಾಗಿದೆ. ಸೊ GSTಯ ಲೆಕ್ಕ ಪರಿಶೋಧನೆಗಳು ಸರಿಯಾದ ತೆರಿಗೆ ಆಗಿರ್ಬೋದು, ಪಾವತಿಗೆ ಮತ್ತು ವ್ಯವಸ್ಥೆ ವೈದ್ಯಕೀಯವಾಗಿ ಇಲ್ಲಿ ಪ್ರಮುಖ ಒಂದು ಕಾರ್ಯವಾಗಿದೆ. ನೆಕ್ಸ್ಟ್ ಕ್ವಶನ್, ಫೋರ್ತ್ ಒನ್. ಫ್ರಾಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ಸ್ ಆಫ್ ಆನಂದ್ ಕೋ ಧಾರವಾಡ ಫಾರ್ ದಿ ಮಂತ್ ಆಫ್ January 2023 purchases compute ITC and amount of GST payable. A. Purchases of raw materials A from the supplier in Mysore Rs 4 lakh 5% GST. B. Purchases of raw materials B from the supplier in the Bombay Rs 22 lakh 12% GST. Sales, first point A. Sales Rs 10 lakh within the state of 18% GST. B. Sales Rs 10 lakh within the state of 12% GST. ಸೊ ಇಲ್ಲಿ ಏನು ಮಾಡಿದ್ದಾರೆ, ಫಸ್ಟ್ ಪಾಯಿಂಟ್ ನೋಡೋಣ. ಇಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಟು ಕ್ಯಾಲ್ಕುಲೇಟ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆ್ಯಂಡ್ ದ GST ಪೇಬಲ್ ಫಾಲ್ ದೋಸ್ ಸ್ಟೆಪ್ಸ್ ಅಂತ ನೋಡೋಣ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನೋಡೋದಾದರೆ ಪರ್ಚೇಸ್ ಆಫ್ ರಾ ಮಟೀರಿಯಲ್ಸ್ ಏನಿದೆ, ರಾ ಮಟೀರಿಯಲ್ ಏನಿದೆ, ಪರ್ಚೇಸ್ ಆಫ್ ವ್ಯಾಲ್ಯೂ ಏನಿದೆ 4 lakh ಇದೆ, GST ರೇಟ್ ಏನಿದೆ 5% ಇದೆ, GST ಅಮೌಂಟ್ ಏನಿದೆ 4 lakh ಇದೆ, ಇಂಟು 5% ಮಾಡಿದರೆ ಎಷ್ಟು ಬರುತ್ತೆ, 20,000 ಬರುತ್ತೆ. ನೆಕ್ಸ್ಟ್ ಏನಿದೆ, ರಾ ಮಟೀರಿಯಲ್ ಕೊಟ್ಟಿದ್ದಾರೆ B ಅಂಥೇಳಿ, ಪರ್ಚೇಸ್ ವ್ಯಾಲ್ಯೂ ಎಷ್ಟಿದೆ 22 lakh ಇದೆ, GST ರೇಟ್ ಎಷ್ಟಿದೆ 12% ಇದೆ, GST ಅಮೌಂಟ್ ಎಂಟಾಗುತ್ತೆ 22 lakh ಇಂಟು 12% ಮಾಡಿದರೆ ಏನಾಗುತ್ತದೆ 2,64,000 ಬರುತ್ತೆ. ನೆಕ್ಸ್ಟ್ ಟೋಟಲ್ ITC ಅವೈಲೇಬಲ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಏನು ಮಾಡೋದು, 20,000 ಪ್ಲಸ್ 2,64,000 ಏನು GST ಅಮೌಂಟ್ ಇದೆ ಅದು ಎಲ್ಲ ವ್ಯಾಲ್ಯೂ ಆ್ಯಡ್ ಮಾಡಬೇಕು. ಸೊ ಅದಕ್ಕೆ ಆನ್ಸರ್ ಎಷ್ಟು ಬರುತ್ತೆ, 2,84,000. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ, GST ಲಿಯಾಬಿಲಿಟಿ ಅಂತೇಳಿ. ಸೇಲ್ಸ್ ವಿತಿನ್ ದಿ ಸ್ಟೇಟ್ಸ್, ಸೇಲ್ಸ್ ವಿತಿನ್ ದಿ 18% GST, ಸೇಲ್ಸ್ ವ್ಯಾಲ್ಯೂ ಏನಿದೆ 10 lakh ಇದೆ, GST ಅಮೌಂಟ್ ಏನಿದೆ 10 lakh ಇಂಟು GST ಅಮೌಂಟ್ ಏನು ಮಾಡ್ಕೋಬೇಕು, 10 lakh ಇಂಟು 18% ಏನಿದೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಏನು ಬರುತ್ತೆ, ವ್ಯಾಲ್ಯೂ 1,80,000 ಬರುತ್ತದೆ. ಸೇಲ್ಸ್ ವಿತಿನ್ 12% GST ನೋಡೋದಾದರೆ ಸೇಲ್ಸ್ ವ್ಯಾಲ್ಯೂ ಎಷ್ಟಿದೆ 10 lakh ಇದೆ, GST ಅಮೌಂಟ್ ಏನಿದೆ 10 lakh ಇದೆ, ಇಂಟು 12% ಆ್ಯಡ್ ಮಾಡ್ಕೊಂಡು ಏನು ಮಾಡಬೇಕು, ಅದಕ್ಕೆ ಆನ್ಸರ್ ಏನಾಗುತ್ತೆ 1,20,000 ಬರುತ್ತದೆ. ಸೊ ಟೋಟಲ್ GST ಲಿಯಾಬಿಲಿಟಿ ನೋಡೋದಾದರೆ 1,80,000 ಅದು ಅಮೌಂಟ್ ಆ್ಯಡ್ ಮಾಡಬೇಕು, ಪ್ಲಸ್ 1,20,000 GST ಅಮೌಂಟ್ ಆ್ಯಡ್ ಮಾಡಬೇಕು. ಸೊ ಟೋಟಲ್ ಎಷ್ಟು ಬರುತ್ತದೆ, 3 lakh ಬರುತ್ತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ನೆಕ್ಸ್ಟ್ GST ಪೇಯಬಲ್ ನೋಡೋದಾದರೆ ನೆಟ್ GST ಪೇಯಬಲ್ ಇಸ್ ಈಕ್ವಲ್ ಟು ಟೋಟಲ್ GST ಲಿಯಾಬಿಲಿಟಿ ಮೈನಸ್ ಟೋಟಲ್ ITC. ಅಂದರೆ ಟೋಟಲ್ GST ಲಿಯಾಬಿಲಿಟಿ ಎಷ್ಟಿದೆ 3 lakh ಇದೆ. ಸೊ ಮೈನಸ್ ITC ಅಂದರೆ 2,84,000 ಐತಿ. ಸೊ ಅದಕ್ಕೆ ಆನ್ಸರ್ ಏನಾಗುತ್ತದೆ 16,000 ಬರುತ್ತೆ. ಟೋಟಲ್ ಆಗಿ ನೋಡೋದಾದರೆ ಟೋಟಲ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಿದೆ 2,84,000 ಬರುತ್ತೆ. ಟೋಟಲ್ GST ಲಿಯಾಬಿಲಿಟಿ ಎಷ್ಟು ಬರುತ್ತೆ, 3 lakh ಬರುತ್ತೆ. ನೆಟ್ GST ಪೇಯಬಲ್ ಎಷ್ಟು ಇದೆ, 16,000 ಬರುತ್ತೆ. ದಸ್ ಆನಂದ್ ಕೋ ನೀಡ್ಸ್ ಟು ಪೇ 16,000 ಆ್ಯಸ್ GST ಫಾರ್ ದಿ ಮಂತ್ ಆಫ್ January 2023. ಸೊ ಇಲ್ಲಿ ಏನಿದಿಲ್ಲ, ಆನಂದ್ ಕಂಪ್ನಿ ತಿಳಿ ಏನಿದಿಲ್ಲ 16,000 ರೂಪಾಯಿ ಏನೈತಿ GST ಏನು ಮಾಡಬೇಕು, ಜನವರಿ ಮಂತದ್ದು ಏನು ಮಾಡಬೇಕು 2023 ಅವರು ತುಂಬಬೇಕಾಗುತ್ತದೆ. ನೆಕ್ಸ್ಟ್ ಇವಾಗ ಕೇಸ್ ಸ್ಟಡಿ ಕ್ವಶನ್ಸ್ ನೋಡೋಣ. 15 ಮಾರ್ಕ್ಸಿಂದು ಕಡ್ಡಾಯ ಪ್ರಶ್ನೆ ನೋಡೋಣ. ಅಭಿನವ್ LTD ಆಫ್ ಬೆಳಗಾವಿ ಸೋಲ್ಡ್ ಎ ಪ್ರಾಡಕ್ಟ್ ಆಫ್ ಅರಿಹಂತ LTD Delhi for Rs 5,20,000 included 12% GST. Above selling price is not included the following. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ಏನು ನೋಡೋಣ. ನಾರ್ಮಲ್ ಸೆಕೆಂಡರಿ ಪ್ಯಾಕಿಂಗ್ ಕಾಸ್ಟ್ 18,000. B ಕಾಸ್ಟ್ ಆಫ್ ಸ್ಪೆಷಲ್ ಪ್ಯಾಕಿಂಗ್ ಏನು ಕೊಟ್ಟಿದ್ದಾರೆ 16,000. ನೆಕ್ಸ್ಟ್ ಫ್ರೈಟ್ ಚಾರ್ಜಸ್ ಏನು ಕೊಟ್ಟಿದ್ದಾರೆ 7,000 ಕೊಟ್ಟಿದ್ದಾರೆ. D ಇನ್ಶೂರೆನ್ಸ್ ಚಾರ್ಜಸ್ 3,000 ಕೊಟ್ಟಿದ್ದಾರೆ. E ಡ್ಯೂರೇಬಲ್ ಆ್ಯಂಡ್ ರಿಟರ್ನೇಬಲ್ ಪ್ಯಾಕಿಂಗ್ ಕಾಸ್ಟ್ 12,000 ಕೊಟ್ಟಿದ್ದಾರೆ. F ಟ್ರೇಡ್ ಡಿಸ್ಕೌಂಟ್ ನಾರ್ಮಲ್ ಪ್ರಾಕ್ಟೀಸ್ ಎಷ್ಟು ಕೊಟ್ಟಿದ್ದಾರೆ 20,000 ಕೊಟ್ಟಿದ್ದಾರೆ. ಫ್ರಾಮ್ ದಿ ಅಬೋವ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ, ಕಂಪ್ಯೂಟ್ ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ. ಸೆಕೆಂಡ್ ಒನ್ ಅಮೌಂಟ್ ಆಫ್ GST ಪೇಯಬಲ್. ಥರ್ಡ್ ಕಮಿಂಟ್ ಆನ್ GST ಅದು ಕೊಟ್ಟಿದ್ದಾರೆ. ಸೊ ಫಾಲೋಯಿಂಗ್ ಏನು ಕೊಟ್ಟಿದ್ದಾರೆ, ಒಂದು ಕ್ವಶನ್ ಕೊಟ್ಟಿದ್ದಾರೆ ಪ್ರಾಬ್ಲಮೆಟಿಕಲ್ ಕೇಸ್ ಸ್ಟಡಿ. ಸೊ ಅದನ್ನು ಸೊಲ್ಯೂಷನ್ ಮಾಡೋಣ. ಸೊಲ್ಯೂಷನ್ಸ್ ನೋಡೋದಾದರೆ ಗಿವನ್ ಡೇಟಾ ಏನೇನು ಕೊಟ್ಟಿದ್ದಾರೆ ಅಂದರೆ ಸೆಲ್ಲಿಂಗ್ ಪ್ರೈಸ್ ಅಂದರೆ ಇನ್ಕ್ಲೂಡಿಂಗ್ GST ಎಷ್ಟಿದೆ 12% ಕೊಟ್ಟಿದ್ದಾರೆ. ಸೊ ಟೋಟಲ್ ಏನು ಕೊಟ್ಟಿದ್ದಾರೆ 5,20,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಡಿಷ್ನಲ್ ಕಾಸ್ಟ್ ಏನಂದ್ರೆ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಸೆಲ್ಲಿಂಗ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಏನು ನೋಡೋದಾದರೆ
ನಾರ್ಮಲ್ ಸೆಕೆಂಡರಿ ಪ್ಯಾಕೇಜಿಂಗ್ ಕಾಸ್ಟ್ ರೇಟ್ ಕೊಟ್ಟಿದ್ದಾರೆ 18,000 ಕೊಟ್ಟಿದ್ದಾರೆ. ಸ್ಪೆಷಲ್ ಪ್ಯಾಕಿಂಗ್ ಕಾಸ್ಟ್ ರೇಟ್ ಕೊಟ್ಟಿದ್ದಾರೆ 16,000 ಕೊಟ್ಟಿದ್ದಾರೆ. ಫ್ರೈಟ್ ಚಾರ್ಜಸ್ ಎಷ್ಟು ಕೊಟ್ಟಿದ್ದಾರೆ 7,000 ಕೊಟ್ಟಿದ್ದಾರೆ. ಇನ್ಶೂರೆನ್ಸ್ ಚಾರ್ಜಸ್ ಎಷ್ಟು ಕೊಟ್ಟಿದ್ದಾರೆ 3,000 ಕೊಟ್ಟಿದ್ದಾರೆ. ಡ್ಯೂರೇಬಲ್ ಆ್ಯಂಡ್ ರಿಟರ್ನೇಬಲ್ ಪ್ಯಾಕಿಂಗ್ ಕಾಸ್ಟ್ ರೇಟ್ ಕೊಟ್ಟಿದ್ದಾರೆ 12,000 ಕೊಟ್ಟಿದ್ದಾರೆ. ಟ್ರೇಡ್ ಡಿಸ್ಕೌಂಟ್ ರೇಟ್ ಕೊಟ್ಟಿದ್ದಾರೆ 20,000 ಕೊಟ್ಟಿದ್ದಾರೆ. ಸ್ಟೆಪ್ 1 ಏನು ಮಾಡ್ಬೇಕು ನಾವು, ಕಂಪ್ಯೂಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. The transaction value is the price paid or payable for the supply of goods, excluding GST and include all additional cost except durable and returnable packing and trade discount. ಸೊ ಫಸ್ಟ್ ಏನು ಮಾಡಬೇಕು ನಾವು, ಬೇಸ್ ಪ್ರೈಸ್ನ ನೋಡ್ಕೊಳ್ಳೋಣ. ಅಂದರೆ ಎಕ್ಸ್ಕ್ಲೂಡಿಂಗ್ GST. ಸೆಲ್ಲಿಂಗ್ ಪ್ರೈಸ್ ಏನು ಕೊಟ್ಟಿದ್ದಾರೆ, ಸೆಲ್ಲಿಂಗ್ ಪ್ರೈಸ್ ಇಸ್ಕೊಲ್ ಟು 5,20,000. ಅಂದರೆ ಏನಿರ್ತೈತಿ 12% ಇಲ್ಲಿ GST ಆ್ಯಡ್ ಮಾಡಿರ್ತೈತಿ. GST ಇಸ್ಕೊಲ್ ಟು 5,20,000 ಇಂಟು 12 ಡಿವೈಡೆಡ್ ಬೈ 112. ಅಂದರೆ ಎಷ್ಟು ಬರುತ್ತೆ ಇಲ್ಲಿ 55,714 ಬರುತ್ತೆ ವ್ಯಾಲ್ಯೂ. ಬೇಸ್ ಪ್ರೈಸ್ 5,20,000 ಮೈನಸ್ 55,714 ಇಸ್ಕೊಲ್ ಟು ಎಷ್ಟಾಗ್ತೈತಿ, ಟೋಟಲ್ 4,64,285 ಬರುತ್ತೆ ಬೇಸ್ ಪ್ರೈಸು. ನೆಕ್ಸ್ಟ್ ಎರಡು ಅಡಿಷ್ನಲ್ ಕಾಸ್ಟ್ ನೋಡಿದ್ರೆ ನಾರ್ಮಲ್ ಸೆಕೆಂಡರಿ ಪ್ಯಾಕಿಂಗ್ ಎಷ್ಟು ಕೊಟ್ಟಿದ್ದಾರೆ 18,000 ಕೊಟ್ಟಿದ್ದಾರೆ. ಸ್ಪೆಷಲ್ ಪ್ಯಾಕೇಜ್ ಎಷ್ಟು ಕೊಟ್ಟಿದ್ದಾರೆ 16,000 ಕೊಟ್ಟಿದ್ದಾರೆ. ಫ್ರೈಟ್ ಚಾರ್ಜಸ್ ಎಷ್ಟು ಕೊಟ್ಟಿದ್ದಾರೆ 7,000 ಕೊಟ್ಟಿದ್ದಾರೆ. ಇನ್ಶೂರೆನ್ಸ್ ಚಾರ್ಜ್ ಎಷ್ಟಿದೆ 3,000 ಇದೆ. ಸೊ ಇಲ್ಲಿ ಟೋಟಲ್ ಅಡಿಷ್ನಲ್ ಕಾಸ್ಟ್ ನೋಡಿದ್ರೆ 18,000 ಪ್ಲಸ್ 16,000 ಪ್ಲಸ್ 7,000 ಪ್ಲಸ್ 3,000 ಇಟ್ಕೊಳ್ರಿ ಎಷ್ಟಾಗ್ತದೆ, ಟೋಟಲ್ ಆಗಿ 44,000 ಆಗುತ್ತದೆ, 44,000. ಥರ್ಡ್, ಲೆಸ್ ಡ್ಯೂರೇಬಲ್ ಆ್ಯಂಡ್ ರಿಟರ್ನಬಲ್ ಪ್ಯಾಕಿಂಗ್ ಆ್ಯಂಡ್ ಟ್ರೇಡ್ ಡಿಸ್ಕೌಂಟ್. ಅಂದರೆ ಡ್ಯೂರೇಬಲ್ ಪ್ಯಾಕಿಂಗ್ ಎಷ್ಟು ಕೊಟ್ಟಿದ್ದಾರೆ 12,000 ಕೊಟ್ಟಿದ್ದಾರೆ. ಟ್ರೇಡ್ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ 20,000 ಕೊಟ್ಟಿದ್ದಾರೆ. ಫೋರ್ತ್ ನೋಡೋದಾದ್ರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ನೋಡೋದಾದ್ರೆ TV ಇಸ್ಕೊಲ್ ಟು ಬೇಸ್ ಪ್ರೈಸ್ ಅಡಿಷ್ನಲ್ ಕಾಸ್ಟ್ ಮೈನಸ್ ಡ್ಯೂರೇಬಲ್ ಪ್ಯಾಕಿಂಗ್ ಮೈನಸ್ ಟ್ರೇಡ್ ಡಿಸ್ಕೌಂಟ್. ಅಂದರೆ ಇಲ್ಲೊಂದು ಪ್ರಾಬ್ಲಮ್ ಏನಿದೆ, ಫಾರ್ಮುಲಾ ಇದೆ. ಸೊ ಆ ಫಾರ್ಮುಲಾದಲ್ಲಿ ನಮ್ಮದು ವ್ಯಾಲ್ಯೂನ ಆ್ಯಡ್ ಮಾಡಿ ಆನ್ಸರ್ನ ಮಾಡಬೇಕು. ಸೊ ಪ್ರೈಸ್ ಎಷ್ಟಿದೆ 4,64,285 ಇದೆ. ಪ್ಲಸ್ ಏನು ಮಾಡಿದ್ವಿ ಅಡಿಷ್ನಲ್ ಕಾಸ್ಟ್ ಎಷ್ಟಿದೆ, ಟೋಟಲ್ 44,000 ಇದೆ. ಮೈನಸ್ ಏನು ಮಾಡಬೇಕು ಡ್ಯೂರೇಬಲ್ ಪ್ಯಾಕಿಂಗ್ ಏನಿದೆ 12,000 ಇದೆ. ಮತ್ತು ಮೈನಸ್ ಏನು ಮಾಡಬೇಕು ಟ್ರೇಡ್ ಡಿಸ್ಕೌಂಟ್ 20,000 ಇದೆ. ಅದೆಲ್ಲ ಮೈನಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದಾಗ ಏನು ಬರುತ್ತೆ 4,76,285 ಬರುತ್ತದೆ. ನೆಕ್ಸ್ಟ್ ಎರಡನೇ ಸ್ಟೆಪ್ ನೋಡಿದರೆ ಕಂಪ್ಯೂಟ್ GST ಪೇಯಬಲ್. ಅಂದರೆ GST ಪೇಯಬಲ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಇಂಟು GST ರೇಟ್ ಅಂತ ಒಂದು ಫಾರ್ಮುಲಾ ಯೂಸ್ ಮಾಡ್ಕೋತೀವಿ. ಇಲ್ಲಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಎಷ್ಟಿದೆ ಟೋಟಲ್ 4,76,285 ಇದೆ. ಇಲ್ಲಿ GST ರೇಟ್ ಎಷ್ಟಿದೆ 12% ಆ್ಯಡ್ ಮಾಡ್ಕೋಬೇಕು. ಸೊ ಇಂಟು 12% ಮಾಡ್ಕೊಂಡಾಗ ಏನು ಬರುತ್ತೆ ಆನ್ಸರ್ 57,154 ರೂಪಾಯಿ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ 3 ಏನು ಮಾಡಬೇಕು ನಾವು, ಕಮಿಂಟ್ ಆನ್ IGST ಅಂತೇಳಿ ತೊಗೋಬೇಕು. ಸಿನ್ಸ್ ದ ಸೇಲ್ಸ್ ಈಸ್ ಇಂಟರ್ಸ್ಟೇಟ್ ಫ್ರಾಮ್ ಬೆಳಗಾವಿ ಕರ್ನಾಟಕ ಟು ಡೆಲ್ಲಿ, ಇಂಟಿಗ್ರೇಟೆಡ್ GST ಅಪ್ಲೈಸ್ IGST ಈಸ್ ಚಾರ್ಜ್ಡ್ ಆಟ್ ದಿ ರೇಟ್ ಆಫ್ 12% ಇನ್ ದಿ ಕೇಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಏನಾಗುತ್ತೆ, ಟೋಟಲ್ ಸಮ್ರಿ ನೋಡೋದಾದರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಎಷ್ಟಿದೆ 4,76,785 ಬರುತ್ತದೆ. GST ಪೇಯಬಲ್ ಎಷ್ಟು ಬರುತ್ತದೆ 57,154 ಬರುತ್ತದೆ. ಕಮಿಂಟ್ ಆನ್ IGST ಎಷ್ಟು ಬರುತ್ತದೆ, ಅಲ್ಲಿ 57,154 ರೂಪಾಯಿ ಬರುತ್ತದೆ. ಸೊ ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಧನ್ಯವಾದಗಳು.